ಉಪಾಖ್ಯಾನದಲ್ಲಿ ಹೇಳಬೇಕಾದರೆ ಮಾರ್ಕಾಂಡೇಯ ಅಲ್ಪಾಯುಷಿ ಆದಾಗ ಅವನು ಈಗಿರ್ತಕ್ಕಂಥ ಭದ್ರಾವತಿಯ ದಡದಲ್ಲಿರ್ತಕ್ಕಂಥ ನರಸಿಂಹನನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಜಪ ಮಾಡ್ತಾನೆ. ಅದರಿಂದ ಅವನು ಅಪಮೃತ್ಯುನ ಪರಿಹಾರ ಆಗ್ತಾನಂತೆ. ಪರಿಹಾರ ಆಗಿದ್ದಾದ ಮೇಲೆ ಅವನು ಯಮ ತನ್ನ ದೂತರಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ, ಎಲ್ಲಿ ಭಗವದ್ ಭಕ್ತರಿರ್ತಾರಲ್ಲ ಅಲ್ಲಿಗೆ ಹೋಗಬೇಡಿ, ಹರಿನಾಮವನ್ನು ಸ್ಮರಣೆ ಮಾಡಿದರೆ ಸಾಕು, ಸಕಲ ಪಾಪ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪುನಃ ಹೇಳ್ತಾ ಯಮಾಷ್ಟಕ ಅಂತ ಕರೀತಾ ಇದ್ದಾರೆ. ಶ್ರೀ ವ್ಯಾಸ ಉವಾಚ ಸ್ವಪುರುಷಮಭಿವೀಕ್ಷ್ಯ ಪಾಶಹಸ್ತಂ ವದಾಮಿ ಯಮ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭು ಅಹಂ ಅಂಜನಾಂ ನ ವೈಷ್ಣವಾನಾಂ. ಯಮ ಹೇಳ್ತಾ ಇದ್ದಾನೆ, ನಾನು ಯಾರಿಗೆ ಪ್ರಭು ಅಂತ ಕೇಳಿದರೆ ಅವೈಷ್ಣವಾನ, ವೈಷ್ಣವರಿಗೆ ಅಲ್ಲ, ಅವರಿಗೆ ನಾನು ಪ್ರಭು, ಅವನು ನಿಗ್ರಹ ಮಾಡ್ತೇನೆ, ಬೇರೆ ಯಾರು ನಿಗ್ರಹ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಯಮ ಎಲ್ಲವನ್ನು ಕೂಡ ಸ್ಮರಣೆ ಮಾಡ್ತಾ ಇದ್ದಾನಂತೆ. ಹೇಳ್ತಾ ಇದ್ದಾನೆ, ನನಗೂ ಹರಿಗೂ ಅದೇ ಹರಿ ಅಂದ್ರೆ ಇಂದ್ರನಿಗೂ ಬೇರೆಯವರಿಗೆ ಎಲ್ರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ಅಂತ ಪರಮಾತ್ಮನ ಸ್ಮರಣೆ ಮಾಡಿದಾಗ ಸಕಲ ಪಾಪ ಮುಕ್ತನಾಗ್ತಾನೆ, ಅಪಮೃತ್ಯು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಮೃತ್ಯುವನ್ನು ಗೆದ್ದು ಮಾರ್ಕಾಂಡೇಯ ತಂದೆಯ ಮನೆಗೆ ಬಂದು ವೇದ ಶಿರಸ್ಸು ಅಂತ ಹೇಳ್ತಕ್ಕಂಥ ಮಗನ ಪಡ್ಕೋತಾ ಇದ್ದಾನೆ. ತಂದೆ ತಾಯಿಗಳನ್ನ ಅರ್ಚನೆ ಮಾಡ್ತಾ ಇದ್ದಾನಂತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಗನಾಗಿ ಏನು ಕರ್ತವ್ಯ ಮಾಡಬೇಕು, ಮಕ್ಕಳು ಮಾಡ್ತಕ್ಕಂಥ ಕರ್ತವ್ಯ ಏನು ತಂದೆಗೆ, ಅದಕ್ಕೆ ಪುರಾಣಗಳು ಹೇಳ್ತಾ ಇದ್ದಾವೆ. ಈ ಪುರಾಣ ಹೇಳ್ತಾ ಇದೆ, ಜೀವತೋ ವಾಕ್ಯಕರಣಾತ್ ಮೃತಾಹೇ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾತ್ಯ ತ್ರಿವಿಪುತ್ರಸ್ಯ ಪುತ್ರತ. 3ರಿಂದ ಪುತ್ರತ್ವ ಬರ್ತಿರಂತೆ. ಜೀವತೋ ವಾಕ್ಯಕರಣಾತ್, ತಂದೆ ತಾಯಿಗಳು ಬದುಕಿದ್ದಾಗ ಅವರ ಮಾತನ್ನು ಪಾಲಿಸಬೇಕು. ಮೃತಾಹೇ ಭೂರಿ ಭೋಜನ, ಸಾಂವತ್ಸರಿಕ ಶ್ರಾದ್ದದ ದಿನ ಬಂತು ಅಂತ ಕೇಳಿದಾಗ ಸದ್ಬ್ರಾಹ್ಮಣರನ್ನು ಕರೆದು ಭೂರಿ ದಕ್ಷಿಣೆಯನ್ನು ಕೊಟ್ಟು ಭೂರಿ ಭೋಜನ ಕೊಡಬೇಕಂತೆ. ಅದೇ ರೀತಿಯಲ್ಲಿ ಗಯಾಯಾಮ್ ಪಿಂಡದಾನಾತ್ಯ, ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಬೇಕಂತೆ. ಇದರಿಂದ 3ರಿಂದ ಆ ಮಗನಿಗೆ ಪುತ್ರತ್ವ ಅಂತ ಹೇಳ್ತಕ್ಕ ಧರ್ಮ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಆ ಮಾರ್ಕಾಂಡೇಯನು ಗೃಹಸ್ಥಾಶ್ರಮಿಯಾಗಿ ಮಗನನ್ನು ಪಡ್ಕೊಂಡು ಪಿತೃಗಳನ್ನು ಅರ್ಪಣೆಯನ್ನು ಮಾಡಿಕೊಂಡು ಎಲ್ಲ ವಿಚಾರ ಮಾಡ್ತಾನಂತೆ. ಸರಿ, ದೇವರು ನಮಗೆ ಆಯಸ್ಸು ಕೊಟ್ಟಿದ್ದಾನೆ, ಆಯಸ್ಸು ವ್ಯರ್ಥವಾಗಬಾರ್ದು. ಅದು ಹೇಗಿರಬೇಕು, ಭಗವಂತನ ಧ್ಯಾನಕ್ಕಾಗಬೇಕು, ಭಗವಂತನ ದರ್ಶನಕ್ಕೋಸ್ಕರ ಆಗಬೇಕು. ಚಿರಾಯಿಯಾದೆ ಆ ಆಯಸ್ಸನ್ನು ಪಡ್ಕೊಂಡೆ, ಆದರೆ ಭಗವದ್ ದರ್ಶನವಾಗ್ಲಿಲ್ವಲ್ಲ ಅಂತ ಹೇಳ್ಕೊಂಡು ಆ ಚಿಂತೆ ಮಾಡ್ತಾ ಇದ್ದಾನಂತೆ. ಆಗ ಆ ಪ್ರವಚನ ಮಾಡ್ತಾ ಇದ್ದಾನೆ, ಏನು ಮಾಡಬೇಕು ಅಂತ ಹೇಳ್ಕೊಂಡು ಆ ಭಗವಂತನ ನರಸಿಂಹನನ್ನು ನಾನಾ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಆಗ ಸ್ತೋತ್ರ ಅವಸಾನ ಮಾಡ್ತಾ ಇದ್ದಾನೆ. ಆಗ ಆಕಾಶವಾಣಿ ಆಗ್ತಾ ಇದೆ, ಹೇಳ್ತಾ ಇದೆಯಂತೆ, ಮಾರ್ಕಾಂಡೇಯಂ ಮಹಾಭಾಗಂ ತೀರ್ಥೆ ಅನುತಪಸಿ ಸ್ಥಿತಂ ಕಿಮರ್ಥಂ ಕ್ಲಿಶ್ಯತೆ ಬ್ರಹ್ಮನ್ ತ್ವಯಾಯೋ ನೈವ ದೃಶ್ಯತೆ ಮಾಧವ ಸರ್ವತೀರ್ಥೇಶು ಯಾವನ್ನ ಸ್ಥಾನಮಾಚರೇಹೇ. ಮಾರ್ಕಾಂಡೇಯ, ಒಂದು ಉಪಾಯ ಹೇಳ್ತೇನೆ ಕೇಳು. ಭಗವಂತನ ದರ್ಶನ ಆಗಬೇಕಾದರೆ ಸರ್ವತೀರ್ಥ ಅವಗಾಹನ ಆಗಬೇಕು. ಆ ತೀರ್ಥ ಅವಗಾಹನೆ ಆಗಲಿಲ್ಲ ಅಂತ ಕೇಳಿದಾಗ ನಿನಗೆ ಭಗವಂತನ ದರ್ಶನ ಆಗೋದೇ ಇಲ್ಲ. ಯಾಕೆ, ಅಂತಃಕರಣ ಶುದ್ಧಿ ಆದರೆ ಅಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಜಾಗ ಸಿಗುತ್ತೆ. ಅದಾಗಲಿಲ್ಲ ಅಂತ ಕೇಳಿದಾಗ ಅದು ಯಾವುದಕ್ಕೂ ಉಪಯೋಗವಾಗೋದಿಲ್ಲ. ಭಗವದ್ ದರ್ಶನ ಆಗಬೇಕಾದರೆ ಮನಃಶುದ್ಧವಾಗಬೇಕು, ಅದಕ್ಕೆ ತೀರ್ಥಸ್ನಾನವನ್ನು ಮಾಡು ಅಂತ ಹೇಳಿದಾಗ ಹೇಳ್ತಾನೆ, ಸ್ವಾಮಿ, ಸಕಲ ತೀರ್ಥ ಅವಗಾಹನೆ ಮಾಡ್ತಕ್ಕಂಥದ್ದು ಸಹಸ್ರಾರು ವಯಸ್ಕೊಟ್ರು, ಸಹಸ್ರಾರು ಜನ್ಮ ಬಂದರೂ ಸಾಧ್ಯವಿಲ್ಲ. ಅದು ಹೇಗೆ ಮಾಡಬೇಕು? ತದೇತದಾಖ್ಯಾಹಿ ಭಗವನ್ ಸ್ತೋತ್ರಂ ತೀರ್ಥ ಫಲಪ್ರದಂ. ಸಕಲ ತೀರ್ಥದ ಫಲವನ್ನು ಕೊಡ್ತಕ್ಕಂಥ ಒಂದು ಆ ಸ್ತೋತ್ರವನ್ನು ಹೇಳು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಏನ ಜಪ್ತೇನ ಸಕಲಂ ತೀರ್ಥಸ್ನಾನ ಫಲಂ ಭವೇ. ಯಾವ ತೀರ್ಥದ ಜಪವನ್ನು ಪಾರಾಯಣ ಮಾಡಿದ್ರಿಂದ ಸಕಲ ತೀರ್ಥಗಳ ಫಲ ಬರ್ತಿರಂತೆ ಅಂತ ಅದನ್ನು ಹೇಳು ಅಂತ ಕೇಳಿದಾಗ ದೇವರು ಕೊಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಆಕಾಶವಾಣಿ ಆಗ್ತಾ ಇದೆ, ಜಯ ಜಯ ದೇವದೇವ, ಜಯ ಮಾಧವ ಕೇಶವ, ಜಯ ಪದ್ಮ ಪಲಾಶಾಕ್ಷ, ಜಯ ಗೋವಿಂದ ಗೋಪತೆ ಇತ್ಯಾದಿ 28 ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಆಗ ತಕ್ಷಣದಲ್ಲಿ ಆ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನಂತೆ. ಹೇಗಿದ್ದ ಶಂಖಚಕ್ರ ಗದಾ ಪಾಣಿಯಾಗಿ ಪ್ರತ್ಯಕ್ಷನಾಗ್ತಾ ಇದ್ದಾನಂತೆ. ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ, ತೀರ್ಥ ವಿಧಿಯನ್ನು ಮಾಡಬೇಕು, ಅಲ್ಲಿ ಸ್ತೋತ್ರವನ್ನು ಮಾಡಬೇಕು. ಎಲ್ಲ ತೀರ್ಥಕ್ಕೆ ಹೋದಾಗ ಅಲ್ಲಿಯ ತೀರ್ಥದ ಅಭಿಮಾನಿ ದೇವತಾ, ಇಷ್ಟ ದೇವತಾ, ಅಭೀಷ್ಟ ದೇವತಾ ಅದನ್ನು ಸ್ತೋತ್ರ ಮಾಡಬೇಕಂತೆ. ಅದ್ಯಾವುದು ಅಂತ ಗೊತ್ತಿಲ್ಲ.
ಅದು ಯಾವ್ದು ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ರಾಜರು ನಮಗೆ ತೀರ್ಥ ಪ್ರಬಂಧದಲ್ಲಿ ಕೊಡ್ತಾ ಇದ್ದಾರೆ. ಅದು ದೊಡ್ಡವರು ಹೇಳಿರ್ತಕ್ಕಂಥದ್ದು. ಅದೇ ಶ್ಲೋಕ ಯಾವುದಪ್ಪ ಅಂತ ಕೇಳಿದರೆ ಎಲ್ರಿಗೂ ಗೊತ್ತು. ಚಾಂಚಲ್ಯಂ ಪೃಷ್ಠದೇಶೆ ಕಠಿಣ ಕೃತಿ ರಥೋ ವಕ್ರತ ಕ್ವಾಪಿ ಕೋಪೋ ಯಾಂಛ ಅಕಸ್ಮಾತ್ ಉಪಕಾರ ತ್ರತ್ತೇ ಉಪಕಾರಿಷ ಚಾಂಚಲ್ಯಂ ಪೃಷ್ಠದೇಶೆ ಕಠಿಣ ಕೃತಿ ವಕ್ರತ ಕ್ವಾಪಿ ಕೋಪೋ ಯಾಂಛ ಅಕಸ್ಮಾತ್ ಉಪಕಾರ ಪ್ರಾಜ್ಞಮೌಲೆ ತ್ರತ್ತೇ ಅನ್ಯ ಸ್ತ್ರೀ ಶೋಭಜ್ಞ ಕಿಮಿತಿ ರಮಣತೆ ಚೋರತಾಮಾಯಿಕತ್ವಂ ಚಿತ್ರಂ ರೋಹಾವರೋಹೋ ಇತಿ ವಿರಸಗಿರ ಪ್ಯಾದೃತ ಪಾತು ಕೃಷ್ಣ. ಶ್ಲೋಕ ನಿರೂಪಣೆ ಮಾಡ್ತೇನೆ. ದಶಾವತಾರವನ್ನು ಹೇಳ್ಬೋದು, ವಿಶೇಷವಾಗಿ ರಾಮಾವತಾರ ಕೃಷ್ಣಾವತಾರವನ್ನು ಕೂಡ ಹೇಳ್ಬೋದು. ನೋಡಿ, ಸ್ವಲ್ಪ ರಾಮಾವತಾರ ಕೃಷ್ಣಾವತಾರಕ್ಕೆ ಬರೋಣ. ಈ ಪುರಾಣದಲ್ಲಿ ಬರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಕಥೆ ಅಂತ ಕೇಳಿದ್ರೆ ರಾಮಾವತಾರ ಕಥೆ ವಿಶಿಷ್ಟವಾಗಿ ಹೇಳ್ತಾ ಇದ್ದಾರೆ. ನರಸಿಂಹಾವತಾರ ಕಥೆ ಅದನ್ನು ವಿಶಿಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನಂತ ಮಗ ಹೇಗೆ ಹುಟ್ಟಿದ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ರಾಮದೇವರು ಕಾಡಿಗೆ ಹೊರಟಾಗ ಚಾಂಚಲ್ಯ ಇತ್ತು. ಎಲ್ಲಿ ಮನಸ್ಸನೇನು ಅಲ್ಲ, ಚಾಂಚಲ್ಯಂ ಪೃಷ್ಠದೇಶೆ, ಹಿಂಭಾಗದಲ್ಲಿ ಚಾಂಚಲ್ಯ ಇತ್ತಂತೆ. ಏನು ಮಾಡ್ದ? ಕಠಿಣವಾದ ಕೃತಿ. ದಶರಥ ಕೇಳ್ತಾ ಇದ್ದ ರಾಮನನ್ನ, ಬಾ ಹಿಂದಕ್ಕೆ ಬಾ ಅಂತ. ಎಷ್ಟು ಕರೆದರೂ ಕೂಡ ರಾಮ ಬರಲಿಲ್ಲ. ಏನು ಮಾಡ್ತಾ ಇದ್ದ ಅಂತ ಕೇಳಿದ, ಕಠಿಣ ಕೃತಿ. ದಶರಥನ ಮಾತನ್ನ ಧಿಕ್ಕರಿಸಿ ಕಾಡಿಗೆ ಹೋಗು ಅಂತ ಹೇಳ್ತಕ್ಕಂಥ ದಶರಥನ ಮಾತನ್ನ ಪಾಲಿಸಿಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಹಿಂದೆ ಕಾಡಿಗೆ ಹೋಗ್ತಾ ಇದ್ದಾನಂತೆ. ತಲೆಯನ್ನು ತಗ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲೊಂದು ಅತ್ಯಂತ ಅಪೂರ್ವ ವಿಚಾರ ನಡೀತು. ಬೇರೆ ರಾಮಾಯಣಗಳಲ್ಲಿ ಬೇರೆ ಕಡೆಯಿಂದ ವರ್ಣನೆ ಮಾಡ್ತಾ ಇದ್ದಾರೆ. ರಾಮ ಕಾಡಿಗೆ ಹೋದಾಗ ದಂಡಕಾರಣ್ಯಕ್ಕೆ ರಾಮ ಬರ್ತಾ ಇದ್ದಾನೆ. ಆ ದಂಡಕಾರಣ್ಯದಲ್ಲಿ ಒಂದು ಕಡೆ ರಾಮ ಬಂದು ಕುತ್ಕೊಂಡ್ಬಿಟ್ಟ. ಮುನಿಗಳ ಮಧ್ಯೆ ರಾಮ ಒಬ್ಬನು ಮುನಿ ಆಗೋಗ್ಬಿಟ್ಟ. ಆ ಸೀತಾದೇವಿಯರು ಕೂಡ ತಪಸ್ವಿ ಕನ್ಯೆಯರ ಮಧ್ಯೆ ಒಬ್ಬ ತಪಸ್ವಿ ಆಗಿ ಹೋಗ್ಬಿಟ್ರು. ಒಬ್ಬ ಮುನಿ ಕನಸರು ವಿಳಂಬವಾಗಿ ಬಂದಂತೆ. ವಿಳಂಬವಾಗಿ ಬಂದು ರಾಮನನ್ನ ಸೀತಾದೇವಿಯ ಮುಖದಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆ ಪಟ್ಲಂತೆ. ಸೀತೆ ಹತ್ರ ಬಂದು ಹೇಳ್ತಾ ಇದ್ದಾಳೆ, ರಾಮನನ್ನು ತೋರಿಸ್ತೀಯಾ? ಆಗ ಒಂದು ಸಮುದಾಚಾರ ಇದೆ, ಪತಿಯನ್ನ ಯಾವತ್ತೂ ಕೂಡ ಪತ್ನಿ ನಾಮ ನಿರ್ದೇಶ ಮಾಡಬಾರದು, ಪತಿಯ ನಾಮ ನಗರಣೀಯ ತಂದಿರತಕ್ಕಂಥದ್ದು, ಮತ್ತು ಇವನು ತೋರಿಸಬಾರ್ದು. ಆದ್ದರಿಂದ ಸೀತಾದೇವಿ ಹೇಳಲಿಲ್ಲ. ಆಗ ಆ ಮುನಿಕಂದೆ ಒಂದು ವಿಚಾರ ಮಾಡಿಲ್ಲಂತೆ, ಒಂದು ಬುದ್ಧಿವಂತಿಕೆ ಮಾಡಿದ್ಲು. ಕಶ್ಯಪರನ್ನು ತೋರಿಸಿದ್ಲು, ಇವನು ರಾಮನ ಇಲ್ಲ. ದುರ್ವಾಸನ ತೋರಿಸಿದ್ಲು, ಇವನು ರಾಮನ ಇಲ್ಲ. ಇನ್ನೊಬ್ಬರಿದ್ರು, ಇವನು ರಾಮನ. ಹೀಗೆ ಎಲ್ಲ ಮುನಿಗಳನ್ನು ತೋರಿಸ್ಕೊಂಡು ರಾಮನ ಹತ್ರ ಬಂದ್ರಂತೆ. ರಾಮನ ಹತ್ರ ಬಂದಾಗ ಇವನು ರಾಮನ ಅಂತ ಕೇಳಿದಾಗ ಆ ಸೀತಾದೇವಿಯ ಮುಖದಲ್ಲಿ ಕಾಂತಿ ಬಂತು, ಕಣ್ಣಿನಲ್ಲಿ ತೇಜಸ್ಸು ಬಂತು, ಮುಖದಲ್ಲಿ ಆ ಮಂದಸ್ಮಿತ ಬಂತು. ಇದರಿಂದ ರಾಮ ಅಂತ ಗೊತ್ತಾಯ್ತು. ಅದೇ ರೀತಿಯಲ್ಲಿ ವೇದಾಂತ ವಾಕ್ಯ ಎರಡು, ನಿಷೇಧ ವಾಕ್ಯ ಮತ್ತು ವಿಧಿವಾಕ್ಯ ಅಂತ. ನೇತಿ ನಾ ಅಲ್ಲ, ಇಂದ್ರರಾಮನ ಅಲ್ಲ, ಅಗ್ನಿರಾಮನ ಅಲ್ಲ, ಶಿವರಾಮನ ಅಲ್ಲ, ಬ್ರಹ್ಮರಾಮನ ಅಲ್ಲ, ಲಕ್ಷ್ಮೀರಾಮನ ಅಲ್ಲ, ನಾರಾಯಣ ರಾಮನ ಹೌದು. ನಾ ಅಂತ ಹೇಳಿ ನಿಷೇಧ ಮಾಡ್ತಾರೆ. ವಿಧಿವಾಕ್ಯ ಯಾವುದು? ಸಯೇಬ್ ಅವನು ಅಂತ ಹೇಳ್ತಕ್ಕಂಥ ವಿಧಿವಾಕ್ಯ ಈ ಪ್ರಕಾರವಾಗಿ ನಿರೂಪಣೆ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಒಂದು ರಾಮಾಯಣ ಹೇಳ್ತಾ ಇದೆ. ಅಲ್ಲಿಂದ ರಾಮ ಶರಭಂಗರ ಆಶ್ರಮಕ್ಕೆ ಬಂದಂತೆ. ಇಲ್ಲಿ ಸ್ವಾರಸ್ಯ ಆಗ್ತಾ ಇತ್ತು, ಅತ್ಯಂತ ಅಪೂರ್ವ ಸ್ವಾರಸ್ಯ. ಕಂಬರಾಮಾಯಣ ಅಂತ ಹೇಳ್ತಕ್ಕ ಅವನು ಹೇಳ್ತಾ ಇದ್ದಾನೆ, ಸ್ವಾರಸ್ಯ ಆಯ್ತಂತೆ. ಅಲ್ಲಿಗೆ ಬಂದ ತಕ್ಷಣ ಆ ಋಷಿ ಶರಭಂಗರು ಹೇಳ್ತಾ ಇದ್ದಾರಂತೆ, ತತ್ವಮಸಿ ಅಂತ ರಾಮನ ಹೇಳಿದ್ರು. ತತ್ವಮಸಿ ರಾಮ ಹೇಳಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾನೆ. ತತ್ವಮಸಿ ಅಂತ ತತ್ವಮಸಿ, ಅವನು ನೀನು ಆತ್ಮ, ತತ್ವಮಸಿ ಅವನು ನೀನಾಗಿದ್ದೀಯಾ? ಆಗ ರಾಮ ಹೇಳಿದ್ದಂತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಂತೆ. ಈ ಪ್ರಕಾರವಾಗಿ ಆ ವಿಚಿತ್ರವಾಗಿರ್ತಕ್ಕಂಥ ಮಾತುಗಳಿಂದ ಕೂಡಿರ್ತಕ್ಕಂಥವನಾಗಿ ರಾಮ ಎಲ್ಲಿಗೆ ಬಂದ ಅಂತ ಕೇಳಿದಾಗ ಕಾಡಿಗೆ ಬರ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಚಾಂಚಲ್ಯಂ ಪೃಷ್ಠದೇಶೇ ಕಠಿಣ ಕೃತಿ ಅಧೋವಕ್ತೃತ. ರಾಮ ಕಾಡಿಗೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಹೇಗೆ ಮಾಡ್ದ ಅಂತ ಕೇಳಿದಾಗ ಅಧೋವಕ್ತೃತ, ತಲೆಯನ್ನು ತಗ್ಗಿಸ್ಕೊಂಡು ಬರ್ತಾ ಇದ್ದಾನಂತ. ಅದನ್ನ ಹೇಳ್ತಾ ಇದ್ದಾರೆ. ಕ್ವಾಪಿ ಕೋಪ ಚಾಂಚಲ್ಯಂ ಪೃಷ್ಠದೇಶೇ ಕಡನಿರ್ದೋ ವಕ್ತೃತ ಕ್ವಾಪಿ ಕೋಪ. ಕೋಪ ರಾಮ ಮಾಡ್ದ. ಎಲ್ಲಿ? ಎಲ್ಲೋ ಒಂದು ಕಡೆ ಸಮುದ್ರದ ಮೇಲೆ ಕೋಪ ಮಾಡ್ದ. ಆದ್ರಿಂದ ಎಲ್ಲಿ ಅಪರಾಧ ಆಗಿದ್ದೆಲ್ಲೋ, ಕೋಪ ಮಾಡಿದ್ದೆಲ್ಲೋ ಮಾಡ್ತಾ ಇದ್ದಾನೆ. ಕೇಳ್ತಾ ಇದ್ದಾರೆ, ಸ್ವಾಮಿ ಸರ್ವಜ್ಞಾನಾಗಿರ್ತಕ್ಕಂಥ ವ್ಯಕ್ತಿ, ಸರ್ವವನ್ನು ತಿಳ್ಕೊಂಡಿದ್ದೀಯೇ, ಹಾಗಿರ್ಬೇಕಾದ್ರೆ ಯಾಂಛಾ ಅಕಸ್ಮಾತ್ ಸಮುದ್ರರಾಜನ ಹತ್ರ ಹೋಗಿ ಜಾಗವನ್ನು ಕೊಡು ಅಂತ ಯಾಕೆ ಮಾಡ್ತಾ ಇದ್ದೀಯ? ಉಪಕಾರಿಷು ಅಪಕಾರ ಬುದ್ಧೆ, ಉಪಕಾರ ಮಾಡಿರ್ತಕ್ಕಂಥವ್ರು ಅಪಕಾರ ಮಾಡ್ತಾ ಇದ್ದೀಯ.
ಇದೇ ಸಮುದ್ರ ರಾಜ ನಿನಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ, ಮಾವನಾಗಿದ್ದಾನೆ, ಅಂಥವನಿಗೆ ಬಂಧನ ಮಾಡ್ತಾ ಇದ್ದೀಯ, ಆದ್ದರಿಂದ ಒಂದು ಅಪಕಾರ ಮಾಡ್ದಂಗಾಯ್ತಲ್ವಾ ಅಂತ ಪ್ರಶ್ನೆ. ತಸ್ತೆ ಅನ್ಯಸ್ತ್ರೀ ಶೋಭಜ್ಞ, ಒಬ್ಬ ಸ್ತ್ರೀಗೋಸ್ಕರ ಅನ್ಯ ಸ್ತ್ರೀಷು, ಬೇರೆ ಬೇರೆ ಸ್ತ್ರೀಯರು ಅವಜ್ಞ ತಿರಸ್ಕಾರ ಮಾಡ್ತಾ ಇದ್ದೀಯ, ಒಬ್ಬ ಸೀತೆಗೋಸ್ಕರ. ರಾವಣನ ಪತ್ನಿ, ಕುಂಭಕರ್ಣನ ಪತ್ನಿ, ಬೇರೆಯವರ ಪತ್ನಿ, ಇಲ್ಲೆಲ್ಲ ಅವಜ್ಞಾ ಮಾಡ್ತಿದ್ದೀಯ. ಕಿಮಿತೆ ರಮಣತೆ ಚೋರತ ಮಾಯಿಕತ್ವಂ ರಮಣ, ಸೀತಾರಮಣ, ಸೀತೆಯ ಜೊತೆ ಒಟ್ಟಿಗಿರ್ತಕ್ಕಂಥ ವ್ಯಕ್ತಿಯೇನೇ ಹೇ ರಮಣ. ಆ ರಾಮಾಯಣದಲ್ಲಿ ಅಂದರೆ ತುಳಸಿ ರಾಮಾಯಣದಲ್ಲಿ ಒಂದು ಸ್ವಾರಸ್ಯವಾದ ಕಥೆ ಹೇಳ್ತಾ ಇದ್ದಾರೆ. ರಾಮ ಕಾಡಿಗೆ ಬಂದ. ಅಲ್ಲಿ ದಾಕ್ಷಾಯಿಣಿಗೆ ರಾಮನನ್ನು ಪರೀಕ್ಷೆ ಮಾಡಬೇಕು ಅಂತ ಇಚ್ಛೆ ಆಯ್ತಂತೆ. ಅವಳೇನು ಮಾಡಿದ್ರೆ ಸೀತೆಯಂತೆ ವೇಷ ಹಾಕೊಂಡು ಸೀದಾ ಎಲ್ಲಿಗೆ ಇಳಿದ್ಲು, ರಾಮ ಇರ್ತಕ್ಕಂಥ ದಂಡಕಾರ್ಯಕ್ಕೆ ಇಳಿತಾ ಇದ್ದಾಳೆ. ಇಳಿದಾಗ ಅಲ್ಲಿಗೊಂದು ಆಶ್ಚರ್ಯ ಕಾದಿತ್ತು. ಏನು, ಸೀತಾ ಜೊತೆಗೆ ರಾಮದೇವರು ಮಾತಾಡ್ಕೊಂಡು ನಗುಮುಖದಲ್ಲಿ ಹೋಗ್ತಾ ಇದ್ದಾನ, ಸ್ಮಿತಪೂರ್ವ ಭಾಷಿ ನಕ್ಕೊಂಡು ಹೋಗ್ತಾ ಇದ್ದಾನಂತ. ಸೀತಾದೇವರು ಹಾಗೆ ಹೋಗ್ತಾ ಇದ್ದಾರಂತ. ಅದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ರಾಮನನ್ನು ಪರೀಕ್ಷೆ ಮಾಡಬೇಕು ಅಂತ ದಾಕ್ಷಾಯಿಣಿ ಸೀತೆಯಂತೆ ವೇಷ ಧರಿಸ್ಕೊಂಡ್ ಬಂದಿದ್ರು ಕೂಡ ಅಲ್ಲಿ ವಿಚಿತ್ರ ಕಾಣ್ತಾ ಇದ್ದಾಳೆ. ರಾಮನ ಜೊತೆ ಸೀತೆ ಹೋಗ್ತಾ ಇದ್ದಾಳೆ. ಆಗ ರಾಮದೇವ ಅವಳು ಮುಂದೆ ಬಂದಂತೆ, ದಾಕ್ಷಾಯಿಣಿ ಮುಂದೆ ಬರ್ತಾ ಇದ್ದಾನಂತೆ. ಅವಳು ಸೀತೆಯಂತೆ ವೇಷ ಮರೆಸ್ಕೊಂಡು ವೇಷವನ್ನು ಹಾಕ್ಕೊಂಡು ಬಂದಿದ್ರು ಕೂಡ ರಾಮ ಕೇಳ್ತಾ ಇದ್ದಾನಂತೆ, ವೃಷಭಧ್ವಜ್ ಕಹಾ ಹೈ ಅಂತ ಕೇಳಿದ್ದಾನೆ, ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನಂತೆ. ನಾಚಿಕೆ ಆಯ್ತಂತೆ. ಆಗ ಅವಳೇನು ಮಾಡಿದ್ಲು, ಸೀದಾ ಕೈಲಾಸಕ್ಕೆ ಹೋದ್ಲು. ಅಲ್ಲಿ ಹೋದಾಗ ಶಿವ ಹೇಳಿದ್ದಂತೆ, ನಾನು ನಿನಗೆ ಒಂದು ಮಂತ್ರ ಉಪದೇಶ ಕೊಟ್ಟೆ, ರಾಮ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ, ರಾಮ ರಾಮ ಅಂತ, ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ರಾ 5, ರಾ 2, ಮಾ 5, 5 10, 10 × 10 100, 100 × 10 ಸಹಸ್ರ, ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮಕ್ಕೆ ಸಮಾನವಾಗಿದೆ ಅಂತ ಕೊಡ್ತಾ ಇದ್ದಾನಂತೆ. ಆ ರಾಮನಾಮವನ್ನು ಉಪದೇಶ ಪಡ್ಕೊಂಡು ಜಪವನ್ನು ಮಾಡಿದ್ರೂ ಕೂಡ ಆ ರಾಮನನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದೀಯಂತೆ. ಅದಕ್ಕೆ ಈ ದಾಕ್ಷಾಯಿಣಿ ದೇಹ ಬಿದ್ದು ಹೋಗಲಿ ಎಂದು ಶಾಪ ಕೊಟ್ಟಾಗ ದಕ್ಷಾಧ್ವರ ಭಂಗದಲ್ಲಿ ದಾಕ್ಷಾಯಿಣಿಯು ತನ್ನ ದೇಹವನ್ನು ಬಿಟ್ಟು ಪಾರ್ವತಿ ಯಾಗಿ ಜನ್ಮ ತಾಳಿದ್ಲು ಅಂತ ರಾಮಾಯಣಕಾರ, ಎಲ್ಲಿ ಆ ತುಳಸಿ ರಾಮಾಯಣಕಾರ ಹೇಳ್ತಾ ಇದ್ದಾನಂತ. ಈ ಅತ್ಯಂತ ಅಪೂರ್ವವಾದ ವಿಚಾರ ಇದೆ. ಇನ್ನೊಂದು ಅಪೂರ್ವ ವಿಚಾರ ಹೇಳ್ತಾ ಇದ್ದಾರೆ. ರಾಮನನ್ನ ದಂಡಕಾರಣ್ಯದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಗುಹ. ಎಲ್ಲಿ ಕರ್ಕೊಂಡು ಹೋದ, ಸೀದಾ ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಗಂಗಾ ನದಿ ದಾಟಿಸ್ತಾ ಇದ್ದಾನಂತೆ. ದಾಟಿಸಬೇಕಾದ್ರೆ ಕರ್ಕೊಂಡು ಹೋದ. ರಾಮ ಸೀತೆ ಲಕ್ಷ್ಮಣ ಕೂತಿದ್ದಾರೆ. ಕರ್ಕೊಂಡು ಇನ್ನೇನು ದಡಕ್ಕೆ ಮುಟ್ಟಬೇಕು, ಪುನಃ ಹಿಂದೆ ತಗೊಂಬಂದಂತೆ. ಪುನಃ ಏನು ಮಾಡ್ದ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋದ, ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋದ. ಒಂದು 10 ಸರ್ತಿ ಮಾಡಿದಂತೆ. ಆಗ ರಾಮ ಕೇಳ್ತಾ ಇದ್ದಾನೆ, ಇದೇನು ಗುಹ ಮಾಡ್ತಾ ಇದ್ದೀಯಾ, ನಮ್ಮನ್ನು ಗಮ್ಯಸ್ಥಾನಕ್ಕೆ ಹೋಗಬೇಕಾಗಿ ನಾವು, ಅಲ್ಲಿಗೆ ನಮ್ಮನ್ನು ತಲುಪಿಸು. ಅದಕ್ಕೆ ಗುಹ ಕೇಳ್ತಾನಂತೆ, ಸ್ವಾಮಿ ಒಂದು 10 ಸರ್ತಿ ನಾನು ಕರ್ಕೊಂಡು ಹೋದೆ, ನನ್ನನ್ನು ನೀನು ಈ ಸಂಸಾರ ಸಾಗರದಲ್ಲಿ ಅಲ್ಲಿಂದ ಎಲ್ಲಿಂದ ಸ್ವರ್ಗ ನರಕಾದಿಗಳಿಂದ ಭೂಮಿಗೆ, ಭೂಮಿಯಿಂದ ಸ್ವರ್ಗಕ್ಕೆ, ಸ್ವರ್ಗದಿಂದ ನರಕಕ್ಕೆ, ಹೀಗೆ ಒಂದು 1000 ಬಾರಿ ಮಾಡಿದ್ಯೆ ಈ ಸಂಸಾರ ಸಾಗರದಲ್ಲಿ. 1 ಸತಿ ಅಲ್ಲ 2 ಸತಿ ಅಲ್ಲ, ಹಾಕ್ತೀಯಾ ಕರ್ಕೊಂಡು ಹೋಗ್ತೀಯಾ ಬಿಡ್ತೀಯಾ, ಹಾಕ್ತೀಯಾ ಕರ್ಕೊಂಡು ಹೋಗ್ತೀಯಾ ಬಿಡ್ತೀಯಾ, ನನಗೆಷ್ಟು ಬೇಜಾರಾಗಿರ್ಬೋದು ಅಂತ ಕೇಳಿದಂತೆ. ಒಂದು 10 ಸತಿ ಮಾಡಿದ್ದಕ್ಕೆ ನಿಂಗೆ ಬೇಜಾರಾಯಿತು, ಆದರೆ ನನಗೆ 100 ಸತಿ 1000 ಸತಿ ಮಾಡಿದ್ದೀಯಲ್ಲ, ಲೆಕ್ಕ ಇಲ್ಲ, ಎಷ್ಟು ಬೇಜಾರಾಯಿತು ಅಂತ ಸ್ವಾರಸ್ಯ ಹೇಳ್ತಾ ಇದ್ದಾನಂತೆ. ಈ ಪ್ರಕಾರವಾಗಿ ಆ ವಿಚಿತ್ರವಾದ ಕಥೆಗಳನ್ನು ಬೇರೆ ಬೇರೆ ಪುರಾಣಗಳು ಹೇಳ್ತಾ ಇದ್ದಾವೆ. ಆ ಪ್ರಕಾರ ರಾಮ ದಂಡಕಾರಣ್ಯಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಸೀತಾದೇವಿಯ ಅಪಹಾರವಾಗ್ತಾ ಇದೆ. ಅದನ್ನು ಹೇಳ್ತಾ ಇದ್ದಾರೆ, ಉಪಕಾರೀಶ್ ಅಪಕಾರ ಪ್ರಾಜ್ಞಮೌಳೆ. ಆ ಸಮುದ್ರ ರಾಜನಿಗೆ ಬಂಧನವನ್ನು ಮಾಡ್ತಾ ಇದ್ದಾನೆ. ಉಪಕಾರ ಮಾಡಿರ್ತಕ್ಕಂಥ ಆ ಸಮುದ್ರ ಬಂಧನ ಮಾಡ್ತಾ ಇದ್ದೀಯ. ಸ್ಥಿರತೆ ಅನ್ಯ ಸ್ತ್ರೀ ಅವಜ್ಞ, ಒಬ್ಬ ಸ್ತ್ರೀಗೋಸ್ಕರ ಅನ್ಯ ಸ್ತ್ರೀ ಅವಜ್ಞಾ ಮಾಡ್ತಾ ಇದ್ದೀಯಾ. ರಮಣತೆ ಅದನ್ನೇ ಹೇಳಿದ್ ನನಗ. ಸೀತೆಯ ಜೊತೆಗೆ ರಾಮ ಯಾವತ್ತೂ ಇರ್ತಾನೆ. ನಿತ್ಯಾವಿಯೋಗಿನೀಂ ತಾಮ್ ದೇವಿ, ನಿತ್ಯವೂ ಅವಿಯುಕ್ತಳಾಗಿರ್ತಕ್ಕಂಥ ಸೀತಾದೇವಿಯರು, ಅವ್ರಿಗೆ ವಿಯೋಗ ಅಂತ ಹೇಳ್ತಕ್ಕಂಥದ್ದಿಲ್ಲೇ ಇಲ್ಲ. ಆಚಾರ್ಯರು ಕೂಡ ಇದನ್ನ ನಿರ್ಣಯದ ಹೇಳ್ತಾ ಇದ್ದಾರೆ. ಆ ರಾಮದೇವರಿಂದ ಸೀತಾದೇವಿ ಯಾವತ್ತು ಇದ್ದೇ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಈ ರಾಮಸ್ಯ ದೃಶ್ಯ ಅನ್ಯೇಷಾಂ ಅದೃಶ್ಯ ಜನಕಾತ್ಮಜ. ರಾಮಸ್ಯ ದೃಶ್ಯ, ರಾಮನಿಗೆ ದೃಶ್ಯಳು, ಅನ್ಯರಿಗೆ ಅದೃಶ್ಯಳಾಗಿ ಜನಕಾತ್ಮಜ ಇದ್ದಾಳಂತೆ. ಈ ಪ್ರಕಾರವಾಗಿ ಸ್ವಾಮಿ ಅಮಾಯಕನ ನಡೆಸ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ತತ್ತೆ ಅನ್ಯ ಸ್ತ್ರೀಷು ಅವಜ್ಞಾ ಕಿಮಿತಿ ರಮಣತೆ ಚೋರತ ಮಾಯಿಕತ್ವಂ, ಇದನ್ನು ಮಾಡ್ತಾ ಇದ್ದೀಯಾ. ಚಿತ್ರಂ ರೋಹ ಅವರೋಹವು, ರಥದ ಮೇಲೆ ಕುತ್ಕೊಳ್ತೀಯ, ಸಂಹಾರ ಮಾಡ್ತೀಯ, ಪುನಃ ಬರ್ತೀಯ, ಇದೆಲ್ಲವೂ ಯಾಕೆ ಆಶ್ಚರ್ಯ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಇತಿ ವಿರಸಗಿರ ಪ್ಯಾದೃತ ಪಾದಕೃಷ್ಣ, ವಿಶೇಷವಾದ ರಸಗಳಿಂದ ಕೂಡಿದ ಮಾತುಗಳಿಂದ. ಕೃಷ್ಣ ಅಂದರೆ ಕೃಷಿ ಅಂದರೆ ಭೂಮಿ ಅಂತ ಅರ್ಥ.
ನಾ ಅಂದ್ರೆ ಆನಂದ, ಪೂರ್ಣವಾದ ಆನಂದವುಳ್ಳಂತ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೃಷ್ಣಾವತಾರವನ್ನು ಹೇಳ್ತಾ ಇದ್ದಾರೆ. ಚಾಂಚಲ್ಯಂ ಪೃಷ್ಠದೇಶೇ, ಕೃಷ್ಣ ಎಲ್ಲರ ಮನೆ ಕದಿಲಿಕ್ಕೆ ಹೋಗ್ತಾ ಇದ್ದ, ಬೆಣ್ಣೆ ಕದಿಲಿಕ್ಕೆ ಹೋಗ್ತಾ ಇದ್ದ. ಆಗ ಏನಾಯ್ತು ಅಂತ ಕೇಳಿದ, ಚಾಂಚಲ್ಯ ಇತ್ತಂತೆ ಎಲ್ಲಿ ಪೃಷ್ಠದೇಶ, ಹೊರತು ಮನಸ್ಸನ್ನಿಲ್ಲ ಅಲ್ಲ. ಅವನೇನು ಮಾಡ್ದ, ಕಠಿಣ ಕೃತಿ ಕೃಷ್ಣದೇವರು ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ನವನೀತಾದಿಗಳನ್ನು ಕದ್ದು ಎಲ್ಲ ಹಾಳು ಮಾಡ್ತಾ ಇದ್ದ. ಅಧೋ ಭಕ್ತರದ ಎಲ್ಲರೂ ಬೈತಾ ಇದ್ದರಂತೆ. ಬೈದಾಗ ತಲೆಯನ್ನು ತಗ್ಗಿಸ್ಕೊಂಡು ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಅಳತಾ ಇದ್ದಂತೆ. ಒಂದು ಕುಡಿ ಕಂಡು ಬಿಡ್ತಾ ಇದ್ದಾನೆ. ಕ್ವಾಪಿ ಕೋಪ, ಯಾರು ತಾಯಿಯ ದೂರ ಹೇಳಿದ್ದಲ್ಲ ಅಲ್ಲಿ ಕೋಪ ಮಾಡ್ತಾ ಇದ್ದಾನಂತೆ. ಏನು ಮಾಡದ ಅಂತ ಕೇಳಿದ. ಅದಕ್ಕೂ ಮಾಡಿ ಕಠಿಣ ಕೃತಿ, ಅತ್ಯಂತ ಕಠಿಣವಾದ ಕೃತಿಯನ್ನು ಮಾಡಿದ, ಎಲ್ಲವನ್ನು ಒಡೆದಾಗ್ತಾ ಇದ್ದಾನಂತೆ. ಕೇಳ್ತಾ ಇದ್ದಾರೆ, ಯಾಂಚಾ ಅಕಸ್ಮಾತ್, ಅಲ್ಲ ಬೆಣ್ಣೆ ಕೊಡು ಅದು ಕೊಡು ಅಂತ ಯಾಕೆ ಕೇಳ್ತಾ ಇದ್ದೀಯ ನೀನು ಅಂತ ಕೇಳಿದ. ಅಕಸ್ಮಾತ್, ಆಕಸ್ಮಿಕವಾಗಿ ಕೇಳ್ತಾ ಇದ್ದೀಯಾ ಅಂತ ಕೇಳಿದ್ರೆ, ಅಲ್ಲ ರಮಣತೆ, ಎಲ್ಲವಕ್ಕೂ ಸ್ವಾಮಿಯಾಗಿದ್ದೀಯ ನೀನು, ಎಲ್ಲವೂ ನಿನ್ನ ಹಿಂದಲ್ಲಿದೆ, ಎಲ್ಲವನ್ನೂ ತಿಂತಕ್ಕಂಥ ವ್ಯಕ್ತಿ ಆಗಿದ್ದೀಯ ನೀನು, ಶುಭವನ್ನು ಆಸ್ವಾದನೆ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದೀಯ. ಯಾರಿಗೆ ಯಾವ ರೀತಿ ನೈವೇದ್ಯ ಮಾಡಿದ್ರು ಕೂಡ ನಿನಗೇ ಹೋಗುತ್ತೆ, ಹಾಗೆ ರಮಣನಾಗಿದ್ದೀಯ. ಆದರೂ ಯಾಕೆ ಮಾಡ್ತಾ ಇದ್ದೀಯ? ಉಪಕಾರಿಷು ಅಪಕಾರ, ಉಪಕಾರಿಗಳಲ್ಲೂ ಅಪಕಾರ ಮಾಡ್ತಾ ಇದ್ದೀಯ. ಇದ್ಯಾತಕ್ಕೆ? ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಬೆಳಗ್ಗೆ ಎತ್ತುಕೊಂಡು ಸಾಯಂಕಾಲಕ್ಕೆ ಆಟ ಆಡಿಸಿ ಬಿಡ್ತಾ ಇದ್ದರಂತೆ. ಅವರ ಮನೆಗೆ ಹೋಗಿ ಎಲ್ಲ ಹಾಳು ಮಾಡಿ ಉಪಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಪಕಾರ ಮಾಡ್ತಾ ಇದ್ದೀಯಾ. ಅದು ಸ್ಥಿರತೆ ಅನ್ಯ ಸ್ತ್ರೀ ಶೋಭಜ್ಞ, ಒಬ್ಬ ಸ್ತ್ರೀಗೋಸ್ಕರ, ಒಬ್ಬ ದ್ರೌಪದಿಗೋಸ್ಕರ ಅನ್ಯ ಸ್ತ್ರೀ ದುರ್ಯೋಧನಾದಿಗಳ ಸ್ತ್ರೀಯರಲ್ಲಿ ಅವಜ್ಞ ತಿರಸ್ಕಾರ ಮಾಡ್ತಾ ಇದ್ದೀಯಾ. ಕಿಮಿತಿ ರಮಣತೆ ಚೋರತ ಮಾಯಿಕತ್ವಂ, ಚೋರತ್ವ ಯಾಕೆ ಮಾಡ್ತಾ ಇದ್ದೀಯ? ಅಮಾಯಕರಂತೆ ನಡೆಸ್ತಾ ಇದ್ದೀಯ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಚಿತ್ರಂ ರೋಹಾವರೋಹೋ, ಒಬ್ರು ಪಕ್ಷಪಾತ ಮಾಡ್ತೀಯ, ಒಬ್ಬರಲ್ಲಿ ಪಕ್ಷಪಾತ ಮಾಡೋದಿಲ್ಲ. ಒಂದು ಯುದ್ಧವನ್ನು ಮಾಡ್ತೀಯ, ರಥ ಹತ್ತೀಯ, ಇಳಿತೀಯ, ಇದೆಲ್ಲವೂ ಚಿತ್ರವಾಗಿದೆ ಅಂತ ಹೇಳ್ತಕ್ಕಂಥ ಈ ಪ್ರಕಾರವಾಗಿ ವಿರಸಗಿರ ನಾನಾ ಪ್ರಕಾರವಾದ ರಸವುಳ್ಳಂತ ಮಾತಿನಿಂದ ಆಧರಿತನಾಗಿರ್ತಾನೆ ಕೃಷ್ಣ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇದ್ದಾರೆ. ಇದು ದಶಾವತಾರವನ್ನು ಹೇಳ್ತಾ ಇದ್ದ. ಇನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಾಜರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಲ್ಲ. ಅಲ್ಲಿ ಒಂದು ಕ್ಷೇತ್ರಕ್ಕೆ ನಾವು ಹೋದಾಗ ಅಲ್ಲಿ ಅಧಿದೇವತೆಯನ್ನು ಸ್ತೋತ್ರ ಮಾಡಬೇಕು. ಯಾವುದೂ ಗೊತ್ತಿರೋದಿಲ್ಲ, ಆ ಸ್ತೋತ್ರ ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಬೇಕು. ಈ ಶ್ಲೋಕವನ್ನು ಹೇಳಿ ಆ ಸ್ತೋತ್ರವನ್ನು ಮಾಡಿದಾಗ ಅಲ್ಲಿ ಅಧಿದೇವತೆಯ ಪೂಜೆ ಆಗುತ್ತಂತೆ, ಅದಕ್ಕೋಸ್ಕರ ಮಾಡಬೇಕು. ಅದನ್ನು ಹೇಳ್ತಾ ಇದ್ದ ನೋಡಿ. ಚಿತ್ರಂ ಚಾಂಚಲ್ಯಂ ಪೃಷ್ಠದೇಶೇ ಕಠಿಣ ಕೃತಿರದೋ ವಕ್ತೃತಾ ಕ್ವಾಪಿಕೋಪೋ ಯಾಂಛ ಅಕಸ್ಮಾತ್ ಅಕಸ್ಮಾತ್ ಉಪಕಾರಿಷ್ ಉಪಕಾರ ಪ್ರಾಜ್ಞಮೌಳೆ ತ್ರಸ್ತೆ ಅನ್ಯಸ್ತ್ರೀ ಶೋಭಜ್ಞ ಕಿಮಿತಿ ರಮಣತೆ ಚೋರತಾ ಮಾಯಿಕತ್ವಂ ಚಿತ್ರಂ ರೋಹಾವರೋಹೋ ವಿತಿ ವಿರಸಗಿರಾಪ್ಯಾದೃತ ಪಾತಕೃಷ್ಣ. ಚಾಂಚಲ್ಯಂ ಪೃಷ್ಠದೇಶೆ ಕೂರ್ಮಾವತಾರ, ಮತ್ಸ್ಯಾವತಾರ, ಕಠಿಣ ಕೃತಿ ಕೂರ್ಮಾವತಾರ, ಅಧೋ ವಕ್ತೃತ, ಬೇರೆ ಬೇರೆ ಅವತಾರ ಹೇಳ್ತಾ ಇದ್ದಾರೆ. ಕ್ವಾಪಿಕೋಪ ಪರಶುರಾಮ ಅವತಾರ, ಕೃಷ್ಣಾವತಾರ ಪ್ರಾಜ್ಞಮೌಳಿ ವೇದವ್ಯಾಸ ಅವತಾರ ಹೇಳ್ತಾ ಇದ್ದಾರೆ. ರಮಣ ರಾಮ